ಪ್ರಪಂಚದ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಪ್ರಭಾವ ಬೀರಿದ ಕೋಟ್ಯಾಂತರ ಜನರ ನಂಬಿಕೆಗೆ ಕಾರಣವಾದ ಒಬ್ಬ ವ್ಯಕ್ತಿಯನ್ನು ಸಾಕಿ ಬೆಳೆಸಿದ ಒಬ್ಬ ತಂದೆಯ ಬಗ್ಗೆ ಯೋಚಿಸಿ. ಖಂಡಿತ. ಅಂದ್ರೆ ಆ ಕ್ರೂರ ರಾಜನ ಕತ್ತಿಯಿಂದ ಆ ಮಗುವನ್ನು ಕಾಪಾಡಿದ್ರಲ್ಲ, ಅವರು ತಮ್ಮ ಇಡೀ ಜೀವಿತಾವಧಿಯಲ್ಲಿ ಇನ್ನೇನು ದೊಡ್ಡ ಸಾಧನೆ ಮಾಡಿರಬಹುದು ಅಂತ ನಾವು ಸಾಮಾನ್ಯವಾಗಿ ಊಹಿಸ್ತೀವಿ ಅಲ್ವಾ? ಹೌದು, ಅವರ ಬಗ್ಗೆ ಬಹಳಷ್ಟು ಕಥೆಗಳು ಇರಬೇಕು ಅಂತ ಅನ್ಸುತ್ತೆ. ಆದ್ರೆ ಆಶ್ಚರ್ಯದ ವಿಷಯ ಏನಂದ್ರೆ, ಇತಿಹಾಸದ ಯಾವುದೇ ಅಧಿಕೃತ ದಾಖಲೆಗಳಲ್ಲಿ ಅಥವಾ ಬೈಬಲ್ನಂತಹ ಮಹಾನ್ ಗ್ರಂಥದಲ್ಲಿ ಕೂಡ ಈ ವ್ಯಕ್ತಿ ಆಡಿದ ಒಂದೇ ಒಂದು ಮಾತು ದಾಖಲಾಗಿಲ್ಲ. ನಿಜ, ಕನಿಷ್ಠ ಪಕ್ಷ ಒಂದು ಸಣ್ಣ ಉಲ್ಲೇಖವೂ ಇಲ್ಲ. ನಾವಿವತ್ತಿನ ಈ ಡೀಪ್ ಡೈವ್ ಚರ್ಚೆಯಲ್ಲಿ ಮಾತನಾಡುತ್ತಿರುವುದು ಸಂತ ಜೋಸೆಫ್ ಅವರ ಬಗ್ಗೆ. ಜಗತ್ತು ಯಾವಾಗಲೂ ದೊಡ್ಡ ದೊಡ್ಡ ಭಾಷಣಗಳಿಗೆ, ಅಬ್ಬರದ ಮಾತುಗಳಿಗೆ ಬೆಲೆ ಕೊಡುತ್ತೆ, ಆದರೆ ಕೇವಲ ಮೌನ ಮತ್ತು ತಮ್ಮ ಕೆಲಸಗಳ ಮೂಲಕವೇ ಇತಿಹಾಸವನ್ನು ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಇವರೇ ಸಾಕ್ಷಿ. ಎಕ್ಸಾಕ್ಟ್ಲಿ. ನಮ್ಮ ಮುಂದಿರುವ ಐತಿಹಾಸಿಕ ಪಠ್ಯಗಳು, ಪೋಪ್ ಫ್ರಾನ್ಸಿಸ್ ಅವರ ಪ್ಯಾಟ್ರಿಸ್ ಕಾರ್ಡೆ ಬರಹಗಳು ಮತ್ತು ಹಳೆಯ ಸಂಪ್ರದಾಯಗಳನ್ನು ಇಟ್ಟುಕೊಂಡು ಈ ಮೌನ ಶಕ್ತಿಯ ಅಂದ್ರೆ ಆ ಸೈಲೆಂಟ್ ಸ್ಟ್ರೆಂತ್ನ ಹಿಂದಿನ ಅಸಲಿ ಕಥೆಯನ್ನು ಇವತ್ತು ಬಿಡಿಸಿ ನೋಡೋಣ ಬನ್ನಿ. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದಾಗ ನಮಗೆ ಎದುರಾಗುವ ಅತಿ ದೊಡ್ಡ ಐತಿಹಾಸಿಕ ಮೌನಗಳಲ್ಲಿ ಇದೂ ಕೂಡ ಒಂದು ಅಂತಾನೆ ಹೇಳ್ಬೋದು. ಮ್ಯಾಥ್ಯೂ ಮತ್ತು ಲೂಕ್ ಬೆರೆದ ಸುವಾರ್ತೆಗಳಲ್ಲಿ ಜೋಸೆಫ್ ಅವರ ಉಲ್ಲೇಖ ಪದೇ ಪದೇ ಬರುತ್ತೆ, ಆದರೆ ಅವರ ಧ್ವನಿ ಮಾತ್ರ ಎಲ್ಲೂ ಕೇಳಿಸೋದಿಲ್ಲ. ಇದು ನಮ್ಮೆಲ್ಲರಿಗೂ ಒಂದು ದೊಡ್ಡ ಸವಾಲು. ಹೌದು, ಅವರ ಮಾತುಗಳೇ ಇಲ್ಲ ಅಂದಾಗ. ಅದೇ, ಯಾವುದೇ ವ್ಯಕ್ತಿಯ ಮಾತುಗಳು ಲಭ್ಯವಿಲ್ಲದಿದ್ದಾಗ ಆ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವುದು ಹೇಗೆ? ಕೇವಲ ಅವರ ನಿರ್ಧಾರಗಳು, ಅದೂ ಕೂಡ ಅತ್ಯಂತ ಬಿಕ್ಕಟ್ಟಿನ ಸಮಯದಲ್ಲಿ ಅವರು ತೆಗೆದುಕೊಂಡ ತ್ವರಿತ ನಿರ್ಧಾರಗಳ ಮೂಲಕವೇ ನಾವು ಅವರನ್ನು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ಇದೊಂಥರ ಹಳೇ ಕಾಲದ ಮೂಕಿ ಚಿತ್ರ ಅಥವಾ ಸೈಲೆಂಟ್ ಮೂವಿ ನೋಡಿದಾಗೆ ಅಲ್ವಾ? ಓಹೋ, ಒಳ್ಳೆ ಹೋಲಿಕೆ. ಅಂದ್ರೆ ಅಲ್ಲಿ ನಟನೆ ಯಾವುದೇ ಸಂಭಾಷಣೆ ಇರುವುದಿಲ್ಲ, ಬರೀ ಮುಖಭಾವ ಮತ್ತು ಅವರು ಮಾಡುವ ಕೃತ್ಯಗಳೇ ಇಡೀ ಕಥೆಯನ್ನು ಹೇಳುತ್ತವೆ. ಪದಗಳಿಗಿಂತ ಕೃತ್ಯಗಳು ಎಷ್ಟು ಶಕ್ತಿಶಾಲಿ ಅನ್ನೋದಕ್ಕೆ ಇದೊಂದು ನಿದರ್ಶನ. ಖಂಡಿತ. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ದಾಖಲೆಗಳ ಪ್ರಕಾರ ದೇವದೂತರು ಕನಸಿನಲ್ಲಿ ಬಂದು ಮೇರಿಯನ್ನು ಪತ್ನಿಯಾಗಿ ಸ್ವೀಕರಿಸು ಎಂದಾಗಲೋ ಅಥವಾ ಮಧ್ಯರಾತ್ರಿಯಲ್ಲಿ ಎದ್ದು ಮಗುವನ್ನು ಕರೆದುಕೊಂಡು ಈಜಿಪ್ಟ್ಗೆ ಹೋಗು ಎಂದಾಗಲೋ ಅವರು ಮರುಮಾತಾಡದೆ ಹೊರಡ್ತಾರೆ. ಹೌದು, ತಕ್ಷಣವೇ ವಿಧೇಯರಾಗುತ್ತಾರೆ. ಆಧುನಿಕ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇದು ಕೇವಲ ಕಣ್ಣು ಮುಚ್ಚಿ ಆದೇಶ ಪಾಲಿಸಿದ ಹಾಗೆ, ಅಂದ್ರೆ ಬ್ಲೈಂಡ್ ಫಾಲೋಯಿಂಗ್ ಥರ ಕಾಣ್ವಾ? ಇದರಲ್ಲಿ ಅವರ ಶಕ್ತಿ ಅಥವಾ ಧೈರ್ಯ ಎಲ್ಲಿದೆ? ನಾವಾಗಿದ್ರೆ ಯಾಕೆ ಈಜಿಪ್ಟಿಗೆ ಹೋಗ್ಬೇಕು, ಅಲ್ಲಿ ಯಾರು ನಮ್ಗೆ ಊಟ ಹಾಕ್ತಾರೆ ಅಂತ 100 ಪ್ರಶ್ನೆ ಕೇಳ್ತಿದ್ವಿ. ಮೇಲ್ನೋಟಕ್ಕೆ ಹಾಗೆ ಅನಿಸೋದು ಸಹಜ, ಆದ್ರೆ ಆ ಕಾಲದ ಭೌಗೋಳಿಕ ಮತ್ತು ರಾಜಕೀಯ ಪರಿಸ್ಥಿತಿಯನ್ನು ಸ್ವಲ್ಪ ಆಳವಾಗಿ ಗಮನಿಸು. ಹೆರೋಡ್ ರಾಜನಿಗೆ ಆ ಹೊಸ ರಾಜನ ಅಂದ್ರೆ ಯೇಸುವಿನ ಜನನದ ಬಗ್ಗೆ ತಿಳಿದಾಗ ಅವನು ಬೆತ್ಲೆಹೇಮ್ನಲ್ಲಿದ್ದ 2 ವರ್ಷದೊಳಗಿನ ಎಲ್ಲಾ ಗಂಡು ಮಕ್ಕಳ ಮಾರಣ ಹೋಮಕ್ಕೆ ಆದೇಶ ನೀಡಿದ್ದ. ಆ ಕ್ಷಣದಲ್ಲಿ ಜೋಸೆಫ್ ಅವರಿಗೆ ಬೇಕಾಗಿದ್ದುದು ಕುಳಿತು ವಿಶ್ಲೇಷಣೆ ಮಾಡುವ ಮನಸ್ಥಿತಿಯಲ್ಲ. ಹೌದು, ಅಲ್ಲಿ ಟೈಮ್ ಇರಲಿಲ್ಲ. ಎಕ್ಸಾಕ್ಟ್ಲಿ. ಬದಲಾಗಿ ತ್ವರಿತವಾಗಿ ಕಾರ್ಯಪ್ರವೃತ್ತರಾಗುವ ಗುಣ ಬೇಕಿತ್ತು. ಈಜಿಪ್ಟಿಗೆ ಹೋಗುವುದು ಅಂದ್ರೆ ಇಂದಿನ ಹಾಗೆ ಫ್ಲೈಟ್ ಹತ್ತಿ ಹೋಗುವುದಲ್ಲ. ಅದು 100 ಮೈಲುಗಳ ಕಠಿಣ ಮರುಭೂಮಿಯ ಪ್ರಯಾಣ. ವಾವ್! ಅಪರಿಚಿತ ದೇಶ, ಭಾಷೆ ಗೊತ್ತಿಲ್ಲ, ಕೈಯಲ್ಲಿ ಹಣವಿಲ್ಲ, ಆದರೂ ಅವರು ಹೊರಡ್ತಾರೆ. ಇದು ಪ್ರಶ್ನೆ ಕೇಳುವಷ್ಟು ಜ್ಞಾನವಿಲ್ಲದ್ದಕ್ಕಲ್ಲ, ಬದಲಾಗಿ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ತಕ್ಷಣವೇ ತನ್ನ ಕುಟುಂಬವನ್ನು ರಕ್ಷಿಸಲು ಅವರು ತೋರಿದ ಅಗಾಧವಾದ ನಂಬಿಕೆ ಮತ್ತು ಆಂತರಿಕ ಶಕ್ತಿ. ಅಂದ್ರೆ ಮೌನ ಅನ್ನೋದು ದೌರ್ಬಲ್ಯವಲ್ಲ. ಖಂಡಿತ ಅಲ್ಲ. ಅದು ಅಚಲವಾದ ವಿಶ್ವಾಸದ ಸಂಕೇತ. ಶಬ್ದಗಳಿಲ್ಲದ ಕಡೆ ಕೃತ್ಯಗಳು ಬಹಳ ಗಟ್ಟಿಯಾಗಿ ಮಾತನಾಡುತ್ತವೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಆದ್ರೆ ಈಜಿಪ್ಟಿಗೆ ಪ್ರಯಾಣ ಮಾಡಿದ್ದು ಭೌಗೋಳಿಕವಾಗಿ ಕಷ್ಟಕರವಾದ್ರೆ ಅವರು ನಜರೇತ್ನಲ್ಲಿ ತೆಗೆದುಕೊಂಡ ಇನ್ನೊಂದು ನಿರ್ಧಾರ ಇದೆಯಲ್ಲ? ಹೌದು, ಆ ವಿವಾಹದ ನಿರ್ಧಾರ. ಎಕ್ಸಾಕ್ಟ್ಲಿ. ಅದು ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಬಹಳ ಭಯಾನಕವಾಗಿತ್ತು. ಆ ಕಾಲದ ವಿವಾಹ ಪದ್ಧತಿಯ ಬಗ್ಗೆ ನಮ್ಮಲ್ಲಿರುವ ಐತಿಹಾಸಿಕ ಮಾಹಿತಿಯನ್ನು ನೋಡಿದಾಗ ಜೋಸೆಫ್ ಎದುರಿಸಿದ ಸಾಮಾಜಿಕ ಒತ್ತಡ ಎಷ್ಟಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ ಅಲ್ವಾ? ಹೌದು. 1ನೇ ಶತಮಾನದ ಯಹೂದಿ ವಿವಾಹ ಪದ್ಧತಿ ಇಂದಿನ ಮದುವೆಗಳಿಗಿಂತ ಸಂಪೂರ್ಣ ಭಿನ್ನವಾಗಿತ್ತು. ಅದು ಮುಖ್ಯವಾಗಿ 2 ಹಂತಗಳಲ್ಲಿ ನಡೆಯುತ್ತಿತ್ತು. ಓಕೆ. ಮೊದಲನೆಯದ್ದು ಕಿದುಶಿನ್ ಅಂತ ಕರೀತಿದ್ರು, ಅಂದ್ರೆ ನಿಶ್ಚಿತಾರ್ಥ. ಇದು ಕೇವಲ ಉಂಗುರ ಬದಲಾಯಿಸುವ ಶಾಸ್ತ್ರವಾಗಿರ್ಲಿಲ್ಲ, ಇದೊಂದು ಕಾನೂನುಬದ್ಧವಾದ ವಿವಾಹ ಒಪ್ಪಂದ. ಅಂದ್ರೆ ಆಲ್ಮೋಸ್ಟ್ ಮದುವೆ ಆದ ಹಾಗೇನಾ? ಹೌದು. ಈ ಹಂತದಲ್ಲಿ ಅವರು ಒಟ್ಟಿಗೆ ವಾಸಿಸುತ್ತಿರಲಿಲ್ಲ, ಆದರೆ ಅವರನ್ನು ಸಮಾಜ ಪತಿ ಪತ್ನಿ ಎಂದೇ ಪರಿಗಣಿಸುತ್ತಿತ್ತು.
ಇದನ್ನು ಮುರಿಯಬೇಕಾದ್ರೆ ಅಧಿಕೃತವಾಗಿ ವಿಚ್ಛೇದನ ನೀಡಲೇಬೇಕಿತ್ತು. ಅರೆ ಸುಮಾರು 1 ವರ್ಷದ ನಂತರ 2ನೇ ಹಂತ ನಿಸ್ಯುವಿನ್ ನಡೆಯುತ್ತಿತ್ತು. ಆಗ ವಧುವು ವರನ ಮನೆಗೆ ಬರುತ್ತಿದ್ದಳು. ಆದರೆ ಮೇರಿ ಮತ್ತು ಜೋಸೆಫ್ ಅವರು ಈ ಮೊದಲನೇ ಕಿದುಶಿನ್ ಹಂತದಲ್ಲಿದ್ದಾಗಲೇ ಮೇರಿ ಗರ್ಭಿಣಿಯಾದ ವಿಷಯ ಎಲ್ಲರಿಗೂ ತಿಳಿಯುತ್ತೆ. ಇದೇದುವದಿಗೆ ಅಸಲಿ ಸಮಸ್ಯೆ. ನಜರೇತ್ ಅಂದ್ರೆ ಯಾವುದೋ ದೊಡ್ಡ ಮೆಟ್ರೋ ಸಿಟಿ ಅಲ್ಲ. ಇತಿಹಾಸಕಾರರ ಪ್ರಕಾರ ಅಲ್ಲಿನ ಜನಸಂಖ್ಯೆ ಕೇವಲ 400ರಿಂದ 1500 ಇತ್ತೇನೋ. ಹೌದು, ತೀರಾ ಸಣ್ಣ ಹಳ್ಳಿ. ಎಲ್ಲರಿಗೂ ಎಲ್ಲರ ಮನೆ ವಿಷಯವೂ ಗೊತ್ತಿರುವ ಜಾಗ ಅದು. ಅಂಥ ಜಾಗದಲ್ಲೇ ಮದುವೆಗೆ ಮುಂಚೆ ಹೆಣ್ಣು ಗರ್ಭಿಣಿಯಾದ್ರೆ ಜನ ಸುಮ್ಮನೆ ಬಿಡುತ್ತಿದ್ರಾ? ಆ ಕಾಲದ ಕಾನೂನುಗಳ ಪ್ರಕಾರ ಅದು ಕಲ್ಲು ಹೊಡೆದು ಸಾಯಿಸುವಂತಹ ಅಪರಾಧವಾಗಿತ್ತು. ನಿಖರವಾದ ಮಾತು. ಆ ಸಮಾಜದ ನಿಯಮಗಳು ಅಷ್ಟು ಕಠಿಣವಾಗಿದ್ವು. ಜೋಸೆಫ್ ಒಬ್ಬ ನೀತಿವಂತನಾಗಿದ್ರಿಂದ ಮೇರಿಯನ್ನು ಸಾರ್ವಜನಿಕವಾಗಿ ಅವಮಾನಿಸಲು ಇಚ್ಛಿಸಲಿಲ್ಲ. ರಹಸ್ಯವಾಗಿ ವಿಚ್ಛೇದನ ಪತ್ರ ನೀಡಿ ಅವಳನ್ನು ಕಾಪಾಡಲು ಯೋಚಿಸಿದ್ದರು ಎಂದು ಪಠ್ಯಗಳು ಹೇಳ್ತವೆ. ಅದು ಸೇಫ್ ಆಯ್ಕೆಯಾಗಿತ್ತು. ಆದರೆ ಕನಸಿನಲ್ಲಿ ಬಂದ ಆ ದೈವಿಕ ಸಂದೇಶದ ನಂತರ ಅವರು ಸಮಾಜದ ಯಾವುದೇ ಟೀಕೆಗಳಿಗೆ ತಲೆಕೆಡಿಸಿಕೊಳ್ಳಲಿಲ್ಲ. ಮೇರಿಯನ್ನು ಪತ್ನಿಯಾಗಿ ಮನೆಗೆ ಕರೆದೊಯ್ಯುತ್ತಾರೆ. ದೇವತಾಶಾಸ್ತ್ರದಲ್ಲಿ ಇದನ್ನು ಜೋಸೆಫೈಟ್ ವಿವಾಹ ಅಂತ ಕರೆಯಲಾಗುತ್ತದೆ. ಅಂದ್ರೆ ಮಾನ್ಯವಾದ ವಿವಾಹ, ಆದರೆ ದೈಹಿಕ ಸಂಬಂಧವಿಲ್ಲದ ವಿವಾಹ ಆಗುತ್ತೆ. ಖಂಡಿತ. ನಾನು ದೇವರ ಆಜ್ಞೆ ಪಾಲಿಸುತ್ತಿದ್ದೇನೆ ಅಂತ ಸುಮ್ಮನೆ ಹೇಳಿಕೊಳ್ಳೋದು ಸುಲಭ. ಆದರೆ ಪ್ರತಿದಿನ ಆ ಹಳ್ಳಿಯ ಬೀದಿಯಲ್ಲಿ ನಡೆಯುವಾಗ ಜನ ಆಡುವ ಪಿಸುಮಾತುಗಳನ್ನು, ಆ ಕೀಳು ದೃಷ್ಟಿಯನ್ನು, ಹೌದು, ಅದನ್ನು ಎದುರಿಸಬೇಕಲ್ಲ. ಅದಕ್ಕೆ ಅದ್ಭುತವಾದ ಸಾಮಾಜಿಕ ಧೈರ್ಯ ಬೇಕು. ಮಗುವಿಗೆ ಮತ್ತು ತಾಯಿಗೆ ರಕ್ಷಣೆಯ ಕವಚವಾಗಿ ಅವರು ನಿಂತಿದ್ದು ಇದೇ ಸಾಮಾಜಿಕ ಧೈರ್ಯದಿಂದ. ಸರಿ, ಈ ಬಿಕ್ಕಟ್ಟಿನ ಸಮಯದ ಹೊರತಾಗಿ ಅವರ ದೈನಂದಿನ ಬದುಕು ಹೇಗಿತ್ತು? ಬೈಬಲ್ ಅವರನ್ನು ಟೆಕ್ಟನ್ ಅಂತ ಕರೆಯುತ್ತಲ್ವಾ? ಹೌದು, ಟೆಕ್ಟನ್. ನಾವೆಲ್ಲರೂ ಸಾಮಾನ್ಯವಾಗಿ ಕ್ರಿಸ್ಮಸ್ ಕಥೆಗಳಲ್ಲಿ ಅವರನ್ನು ಒಬ್ಬ ಬಡಗಿಯಾಗಿ, ಅಂದ್ರೆ ಮರಗೆಲಸ ಮಾಡುವವರಾಗಿ ಮಾತ್ರ ನೋಡ್ತೇವಲ್ವಾ? ಅದು ಬೈಬಲ್ನನ್ನು ಇಂಗ್ಲಿಷ್ಗೆ ಭಾಷಾಂತರಿಸುವಾಗ ಆದ ಒಂದು ಸಣ್ಣ ಮಿತಿ ಎನ್ನಬಹುದು. ಗ್ರೀಕ್ ಪದ ಟೆಕ್ಟನ್ ಕೇವಲ ಮರಗೆಲಸಕ್ಕೆ ಮಾತ್ರ ಸೀಮಿತವಲ್ಲ. ಅದೊಂದು ಬಹಳ ವಿಶಾಲವಾದ ಪದ. ಓಹೋ, ಹಾಗಾದ್ರೆ ಬೇರೆ ಏನು ಅರ್ಥ ಇದೆ? ಅಥವಾ ಬಿಲ್ಡರ್ ಅನ್ನು ಟೆಕ್ಟನ್ ಎನ್ನುತ್ತಿದ್ದರು. 1ನೇ ಶತಮಾನದ ಪ್ಯಾಲೆಸ್ಟೈನ್ ಪ್ರದೇಶದಲ್ಲಿ ಕೇವಲ ಮರಗೆಲಸದಿಂದ ಜೀವನ ಸಾಗಿಸುವುದು ಬಹಳ ಕಷ್ಟವಿತ್ತು. ಐತಿಹಾಸಿಕ ದಾಖಲೆಗಳು ಇನ್ನೊಂದು ಕುತೂಹಲಕಾರಿ ವಿಷಯವನ್ನು ತೆರೆದಿಡುತ್ತವೆ. ಏನದು? ನಜರೇತ್ನಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿ ಸೆಪ್ಪೋರಿಸ್ಕ್ ಎಂಬ ನಗರವಿತ್ತು. ಆ ನಗರವನ್ನು ರೋಮನ್ನರು ನಾಶಪಡಿಸಿದ ನಂತರ ಹೆರೋಡ್ ಆಂಟಿಪಾಸ್ ಅಲ್ಲಿ ಬೃಹತ್ ಪ್ರಮಾಣದ ಪುನರ್ನಿರ್ಮಾಣ ಕಾರ್ಯವನ್ನು ಶುರುಮಾಡಿದ್ದ. ಅರೆ, ಅಂದ್ರೆ ಜೋಸೆಫ್ ಕೇವಲ ತಮ್ಮ ಸಣ್ಣ ಗುಡಿಸಲಿನಲ್ಲಿ ಮಣೆ ಕುರ್ಚಿ ಮಾಡ್ಕೊಂಡು ಕೂತಿರ್ಲಿಲ್ಲ. ಬದಲಾಗಿ ಪ್ರತಿದಿನ ಬೆಳಗ್ಗೆ ಎದ್ದು ಆ ನಿರ್ಮಾಣ ಹಂತದ ನಗರಕ್ಕೆ ಹೋಗಿ ಕೆಲಸ ಮಾಡ್ತಿದ್ರಾ? ಹೌದು. ಇತಿಹಾಸಕಾರರ ಪ್ರಕಾರ ಜೋಸೆಫ್ ಮತ್ತು ನಂತರ ಯೇಸು ಕೂಡ ದೈನಂದಿನ ಕೆಲಸಕ್ಕಾಗಿ ಸೆಪ್ಪೋರಿಸ್ ನಗರದ ನಿರ್ಮಾಣ ಕಾರ್ಯಗಳಿಗೆ ಹೋಗುತ್ತಿರಬಹುದು. ಕಠಿಣ ಪರಿಶ್ರಮ, ಧೂಳು, ಬೆವರು ಇದೆಲ್ಲವೂ ಅವರ ದಿನನಿತ್ಯದ ಬದುಕಾಗಿತ್ತು. ವಾವ್, ಇದು ನಿಜಕ್ಕೂ ಹೊಸ ವಿಚಾರ. ಇಲ್ಲಿಯೇ ನಾವು ಅರಿಯಬೇಕಾದ ಅತಿ ದೊಡ್ಡ ತತ್ವ ಅಡಗಿದೆ. ಅದೇ ಸಾಮಾನ್ಯತೆಯಲ್ಲಿ ಪಾವಿತ್ರ್ಯತೆ ಅಥವಾ ಫೈಂಡಿಂಗ್ ಹೋಲಿನೆಸ್ ಇನ್ ದಿ ಆರ್ಡಿನರಿ. ನೀವು ದೇವರನ್ನು ಕಾಣಲು ಪರ್ವತದ ತುದಿಗೆ ಹೋಗಿ ತಪಸ್ಸು ಮಾಡ್ಬೇಕಿಲ್ಲ. ನೀವು ಮಾಡುವ ದೈನಂದಿನ ಸಾಮಾನ್ಯ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮಾಡಿದರೆ ಅದೇ ಒಂದು ಪ್ರಾರ್ಥನೆಯಾಗುತ್ತೆ ಅಂತ ಅವರು ಜಗತ್ತಿಗೆ ತೋರ್ಸ್ಕೊಟ್ರು. ಇದು ನಮಗೀಗ ಬಹಳ ಪ್ರಸ್ತುತವಾದ ವಿಷಯ. ನಾವು ಯಾವಾಗಲೂ ಸೂಪರ್ ಹೀರೋ ರೀತಿಯ ರೋಮಾಂಚಕ ಕ್ಷಣಗಳಿಗಾಗಿ ಕಾಯ್ತೀವಿ. ಲೈಫ್ನಲ್ಲಿ ಏನಾದರೂ ದೊಡ್ಡದು ಸಾಧಿಸಬೇಕು, ಜಗತ್ತು ನಮ್ಮನ್ನು ನೋಡಬೇಕು ಅಂತ ಕನಸು ಕಾಣ್ತೀವಿ. ಎಲ್ಲರಿಗೂ ಆ ಆಸೆ ಇರುತ್ತೆ. ಆದ್ರೆ ನೈಜ ಬದುಕು ಹಾಗೆ ಇರಲ್ವಲ್ಲ. ಪ್ರತಿದಿನ ಟ್ರಾಫಿಕ್ನಲ್ಲಿ ಆಫೀಸ್ಗೆ ಹೋಗೋದು, ಮನೆಯ EMI ಕಟ್ಟೋದು, ಮಕ್ಕಳ ಫೀಸ್ ಹೊಂದಿಸೋದು, ಇದೊಂದು ರೀತಿಯ ಏಕತಾನತೆಯ ಡೈಲಿ ಗ್ರೈಂಡ್. ಈ ದೈನಂದಿನ ಜಂಜಾಟದ ನಡುವೆಯೂ ಒಂದು ಘನತೆ ಇದೆ ಅನ್ನೋದಕ್ಕೆ ಜೋಸೆಫ್ ಸಾಕ್ಷಿಯಾಗಿದ್ದಾರೆ. ಎಕ್ಸಾಕ್ಟ್ಲಿ. ಅದೇ ಕಾರಣಕ್ಕೆ ಆಧುನಿಕ ಚರ್ಚ್ ಇತಿಹಾಸದಲ್ಲಿ ಜೋಸೆಫ್ ಅವರಿಗೆ ಹೊಸದೊಂದು ಸ್ಥಾನಮಾನ ಸಿಕ್ಕಿದ್ದು. 1955ರಲ್ಲಿ ಪೋಪ್ ಪಯಸ್ 12ನೆಯವರು ಮೇ 1ನೇ ತಾರೀಕಿನಂದು ಕಾರ್ಮಿಕರ ಸಂತ ಜೋಸೆಫ್ ಎಂಬ ಹಬ್ಬವನ್ನು ಪರಿಚಯಿಸಿದರು. ಮೇ 1ನೇ ತಾರೀಕು ಅಂದ್ರೆ ಲೇಬರ್ ಡೇ ದಿನಾನೇ ಅಲ್ವಾ? ಹೌದು. ಇದರ ಹಿಂದಿನ ಉದ್ದೇಶ ಬಹಳ ಸ್ಪಷ್ಟವಾಗಿತ್ತು. ಆ ಸಮಯದಲ್ಲಿ ಕಮ್ಯುನಿಸ್ಟ್ ಪ್ರೇರಿತ ಮೇ ದಿನದ ಆಚರಣೆಗಳು ತಾರಕಕ್ಕೇರಿದ್ದವು. ಕಾರ್ಮಿಕರನ್ನು ಕೇವಲ ಒಂದು ಕ್ಲಾಸ್ ಅಥವಾ ವರ್ಗವಾಗಿ, ಸಂಘರ್ಷದ ಸಂಕೇತವಾಗಿ ಬಿಂಬಿಸಲಾಗುತ್ತಿತ್ತು. ಓಕೆ. ಆದರೆ ಚರ್ಚ್ ದುಡಿಮೆ ಎಂಬುದು ದೇವರ ಶಾಪವಲ್ಲ,
ಅದು ಮನುಷ್ಯನ ಘನತೆಯನ್ನು ಹೆಚ್ಚಿಸುವ ಒಂದು ಪವಿತ್ರವಾದ ಕಾರ್ಯ ಎಂಬುದನ್ನು ಸಾರಿ ಹೇಳಲು ಈ ಹಬ್ಬವನ್ನು ಸ್ಥಾಪಿಸಿತು. ಎಲ್ಲಿ ಕಠಿಣ ಪರಿಶ್ರಮವಿದೆಯೋ, ಎಲ್ಲಿ ಪ್ರಾಮಾಣಿಕ ದುಡಿಮೆ ಇದೆಯೋ, ಅಲ್ಲಿ ಜೋಸೆಫ್ ಅವರ ಪ್ರೇರಣೆ ಇದೆ. ಇಂಟ್ರೆಸ್ಟಿಂಗ್. ಅಂದ್ರೆ ರಾಜಕೀಯ ಪ್ರೇರಿತ ಕಾರ್ಮಿಕ ದಿನಾಚರಣೆಗೆ ಪ್ರತ್ಯಾಗಿ ದುಡಿಮೆಯ ಆಧ್ಯಾತ್ಮಿಕ ಮೌಲ್ಯವನ್ನು ಎತ್ತಿಹಿಡಿಯಲು ಈ ಹೆಜ್ಜೆ ಇಡಲಾಯಿತು. ಇದೆಲ್ಲ ಇತಿಹಾಸದ ವಿಷಯವಾಯಿತು. ಆದರೆ ಈ ದೈನಂದಿನ ಪ್ರಾಮುಖ್ಯತೆಯನ್ನು ನಾವು ಇಂದಿನ ನಮ್ಮ ಮಾನಸಿಕ ತೊಳಲಾಟಗಳಿಗೆ ಹೇಗೆ ಅನ್ವಯಿಸ್ಕೊಳ್ಬೋದು? ಅದಕ್ಕೆ ನಮ್ಮಲ್ಲಿ ಪೋಪ್ ಫ್ರಾನ್ಸಿಸ್ ಅವರ ಇತ್ತೀಚಿನ ಬರಹಗಳಿವೆಯಲ್ಲ. ಹೌದು, ಆ ಪ್ಯಾಟ್ರಿಸ್ ಕಾರ್ಡೆ ಎಂಬ ಪತ್ರ, ಅದು ಇದರ ಬಗ್ಗೆ ಬಹಳ ಆಳವಾದ ಒಳನೋಟವನ್ನು ನೀಡುತ್ತೆ ಅಂತ ಕೇಳ್ಪಟ್ಟೆ. ಹೌದು, ಪ್ಯಾಟ್ರಸ್ ಕಾರ್ಡೆ ಅಂದ್ರೆ ತಂದೆಯ ಪ್ರೀತಿಯೊಂದಿಗೆ ಎಂದರ್ಥ. 1870ರಲ್ಲಿ ಪೋಪ್ ಪಾಯಸ್ 9ನೆಯವರು ಸಂತ್ ಜೋಸೆಫ್ ಅವರನ್ನು ಸಾರ್ವತ್ರಿಕ ಚರ್ಚ್ನ ಪೋಷಕ ಅಂತ ಘೋಷಿಸಿದ್ರು. ಆ ಘೋಷಣೆಯ 150ನೇ ವಾರ್ಷಿಕೋತ್ಸವದ ನೆನಪಿಗಾಗಿ 2020ರಲ್ಲಿ, ಅಂದ್ರೆ ಇಡೀ ಜಗತ್ತು ಕೋವಿಡ್ ಮಹಾಮಾರಿಯಿಂದ ತತ್ತರಿಸುತ್ತಿದ್ದಾಗ, ಪೋಪ್ ಫ್ರಾನ್ಸಿಸ್ ಅವರು ಈ ಅಪೋಸ್ಟಾಲಿಕ್ ಪತ್ರವನ್ನು ಬರೆದರು. ಅಂದ್ರೆ ಆ ಪ್ಯಾಂಡೆಮಿಕ್ ಟೈಮಲ್ಲಿ? ಹೌದು, ಆ ಬಿಕ್ಕಟ್ಟಿನ ಸಮಯದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ, ನರ್ಸ್ಗಳು, ದಿನಸಿ ಅಂಗಡಿಯವರು ಹೇಗೆ ಮುಂಚೂಣಿಗೆ ಬಾರದೆ ಮೌನವಾಗಿ ಸೇವೆ ಸಲ್ಲಿಸಿದರೋ, ಹಾಗೆ ಇತಿಹಾಸದ ಹಿನ್ನೆಲೆಯಲ್ಲಿ ಮೌನವಾಗಿ ಕೆಲಸ ಮಾಡಿದ ಜೋಸೆಫ್ ಅವರ ವ್ಯಕ್ತಿತ್ವವನ್ನು ಪೋಪ್ ಫ್ರಾನ್ಸಿಸ್ ಇಲ್ಲಿ ಅದ್ಭುತವಾಗಿ ವಿಶ್ಲೇಷಿಸಿದ್ದಾರೆ. ವಾವ್, ಎಂಥ ಕನೆಕ್ಷನ್! ಇದರಲ್ಲಿ ಅವರು 2 ಮುಖ್ಯ ಪದಗಳನ್ನು ಬಳಸುತ್ತಾರೆ: ದೌರ್ಬಲ್ಯಗಳ ನಡುವೆ ತೋರುವ ಕೋಮಲತೆ ಮತ್ತು ಸೃಜನಶೀಲ ಧೈರ್ಯ. ಉನ್ಮಿಷ, ಈ ದೌರ್ಬಲ್ಯ ಅನ್ನೋ ಪದ ನನಗೆ ಸ್ವಲ್ಪ ಗೊಂದಲ ಮೂಡಿಸ್ತಾ ಇದೆ. ದೌರ್ಬಲ್ಯ ಅಥವಾ ನಮ್ಮ ವೀಕ್ನೆಸ್ ಅನ್ನು ಮುಚ್ಚಿಡಬೇಕು, ನಾವು ಸ್ಟ್ರಾಂಗ್ ಅಂತ ಜಗತ್ತಿಗೆ ತೋರಿಸ್ಕೊಳ್ಬೇಕು ಅನ್ನೋತಾನೆ ಸಾಮಾನ್ಯ ಮನುಷ್ಯನ ಸಹಜ ಸ್ವಭಾವ. ದೌರ್ಬಲ್ಯವನ್ನು ಒಪ್ಪಿಕೊಂಡ್ರೆ ನಾವು ಧೈರ್ಯಶಾಲಿಗಳಾಗಲು ಹೇಗೆ ಸಾಧ್ಯ? ಅಲ್ಲಿಯೇ ಇರುವುದು ಅಸಲಿ ವಿಷಯ. ಪೋಪ್ ಫ್ರಾನ್ಸಿಸ್ ಅವರು ಹೇಳುವಂತೆ, ನಾವೆಲ್ಲರೂ ನಮ್ಮ ದೌರ್ಬಲ್ಯಗಳನ್ನು ಮುಚ್ಚಿಡಲು ಪ್ರಯತ್ನಿಸ್ತೀವಿ. ಆದರೆ ನಮ್ಮ ಮಿತಿಗಳನ್ನು, ನಮ್ಮ ಭಯವನ್ನು ನಾವು ಅರಿತುಕೊಂಡು ಅವುಗಳನ್ನು ಒಪ್ಪಿಕೊಂಡಾಗ ಮಾತ್ರ ನಾವಿತರರ ದೌರ್ಬಲ್ಯಗಳನ್ನು ಕಠಿಣವಾಗಿ ತೀರ್ಪು ಮಾಡದೆ ಪ್ರೀತಿಯಿಂದ ಸ್ವೀಕರಿಸಲು ಸಾಧ್ಯ. ಅಂದ್ರೆ ಜಡ್ಜ್ ಮಾಡೋದನ್ನ ಬಿಡ್ತೀವಿ ಅಂತೆ. ಹೌದು, ದೇವರಿಗೆ ನಾವು ಪರ್ಫೆಕ್ಟ್ ಆಗಿರಬೇಕು ಅನ್ನೋ ಅಪೇಕ್ಷೆ ಇಲ್ಲ. ನಮ್ಮ ಭೀತಿ ಮತ್ತು ದೌರ್ಬಲ್ಯಗಳ ಮೂಲಕವೂ ಆತ ತನ್ನ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಾನೆ ಎಂಬ ನಂಬಿಕೆ ಜೋಸೆಫ್ ಅವರಿಗಿತ್ತು. ಅರ್ಥಾಯ್ತು. ಇದಕ್ಕೆ ಆ 2ನೇ ಪದ, ಸೃಜನಶೀಲ ಧೈರ್ಯ ಅಥವಾ ಕ್ರಿಯೇಟಿವ್ ಕರೇಜ್, ಹೇಗೆ ಕನೆಕ್ಟ್ ಆಗುತ್ತೆ? ಬೆತ್ಲೆಹೇಮ್ನ ಸನ್ನಿವೇಶವನ್ನೇ ಉದಾಹರಣೆಯಾಗಿ ತಗೊಳ್ಳಿ. ತುಂಬು ಗರ್ಭಿಣಿಯಾಗಿದ್ದ ಮೇರಿಗೆ ಹೆರಿಗೆಯ ಸಮಯ ಬಂದಾಗ ಅವರಿಗೆ ಯಾವುದೇ ಛತ್ರದಲ್ಲಿ, ಅತಿಥಿಗೃಹದಲ್ಲಿ ಜಾಗ ಸಿಗ್ಲಿಲ್ಲ. ಅದು ಜೋಸೆಫ್ ಅವರಿಗೆ ಉಂಟಾದ ಅತಿದೊಡ್ಡ ಅಸಹಾಯಕತೆ, ಒಂದು ರೀತಿಯ ದೌರ್ಬಲ್ಯ ಎನ್ನಬಹುದು. ಖಂಡಿತ. ಒಬ್ಬ ತಂದೆಯಾಗಿ ಅದು ಎಂಥ ಅಸಹಾಯಕ ಕ್ಷಣ ಅಲ್ವಾ? ಆದರೂ ಅವರಲ್ಲಿ ಕೈಕಟ್ಟಿ ಕುಳಿತು, ಅಯ್ಯೋ ನಾವೆಷ್ಟೋ ದುರದೃಷ್ಟವಂತರು ಅಂತ ಅಳ್ಳಿಲ್ಲ. ಬದಲಾಗಿ ಅವರು ಲಭ್ಯವಿದ್ದ ಒಂದು ಹಳೇ ದನದ ಕೊಟ್ಟಿಗೆಯನ್ನು ನೋಡಿದ್ರು. ಅದನ್ನೇ ಸ್ವಚ್ಛಗೊಳಿಸಿ, ಹುಲ್ಲು ಹಾಸಿ, ಜಗತ್ತಿನ ರಕ್ಷಕನಿಗೆ ಒಂದು ಸ್ವಾಗತಾರ್ಹ ಸ್ಥಳವಾಗಿ ಪರಿವರ್ತಿಸಿದ್ರು. ಓಹೋ! ಇದು ಕೇವಲ ಕಷ್ಟವನ್ನು ಒಪ್ಪಿಕೊಳ್ಳೋದಲ್ಲ, ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ರೂ ನಮ್ಮ ಬಳಿಯಿರುವುದನ್ನು ಇಟ್ಟುಕೊಂಡೇ ಅದರಲ್ಲಿ ಅತ್ಯುತ್ತಮವಾದುದನ್ನು ಸೃಷ್ಟಿಸುವುದು. ಇದನ್ನೇ ಪೋಪ್ ಫ್ರಾನ್ಸಿಸ್ ಅವರು ಸೃಜನಶೀಲ ಧೈರ್ಯ ಎನ್ನುತ್ತಾರೆ. ಎಂತಹ ಅದ್ಭುತವಾದ ಆಲೋಚನೆ! ಅಂದ್ರೆ ಲೈಫ್ ನಮಗೆ ನಿಂಬೆಹಣ್ಣು ಕೊಟ್ರೆ ಅದರಿಂದ ಲೆಮನೇಡ್ ಮಾಡು ಅಂತ ಹೇಳ್ತಾರಲ್ಲ, ಆ ಥರ ನಮ್ಮ ಬಳಿ ಇರುವ ಮಿತಿಗಳಲ್ಲೇ ಒಂದು ಹೊಸ ದಾರಿಯನ್ನು ಹುಡುಕುವುದು. ಹೌದು, ಎಕ್ಸಾಕ್ಟ್ಲಿ. ಜೀವಿತಾವಧಿಯ ಈ ಅದ್ಭುತ ರಕ್ಷಣೆ, ಪರಿಶ್ರಮ ಮತ್ತು ಸೃಜನಶೀಲ ಧೈರ್ಯದ ಕಾರಣದಿಂದಾಗಿಯೇ ಅವರ ಮರಣದ ನಂತರ ಅವರ ಪರಂಪರೆ ಇಡೀ ಜಗತ್ತಿಗೆ ವಿಸ್ತರಿಸಿದ್ದು ಅಂತ ಕಾಣುತ್ತೆ. ಅವರ ಮರಣದ ಬಗ್ಗೆ ಇತಿಹಾಸ ಏನು ಹೇಳುತ್ತೆ? ಕ್ಯಾಥೋಲಿಕ್ ಸಂಪ್ರದಾಯ ಮತ್ತು ಪಠ್ಯಗಳ ಪ್ರಕಾರ ಸಂತ ಜೋಸೆಫ್ ಅವರು ಯೇಸು ಕ್ರಿಸ್ತರು ತಮ್ಮ ಸಾರ್ವಜನಿಕ ಜೀವನವನ್ನು ಪ್ರಾರಂಭಿಸುವ ಮುನ್ನವೇ ನಿಧನರಾದರು. ಅವರು ತಮ್ಮ ಕೊನೆಯ ಘಳಿಗೆಯಲ್ಲಿ ಯೇಸು ಮತ್ತು ಮೇರಿಯ ತೋಳುಗಳಲ್ಲಿ ಅವರ ಪ್ರೀತಿಯ ಸಮ್ಮುಖದಲ್ಲಿಯೇ ಪ್ರಶಾಂತವಾಗಿ ಮರಣ ಹೊಂದಿದರು ಎಂಬ ನಂಬಿಕೆ ಇದೆ. ಅಂದ್ರೆ ಆ ಕ್ಷಣ ಬಹಳ ಶಾಂತಿಯುತವಾಗಿತ್ತು. ಹೌದು. ಇದೇ ಕಾರಣಕ್ಕಾಗಿ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಅವರನ್ನು ಸುಖಮರಣದ ಪೋಷಕ ಅಥವಾ ಪ್ಯಾಟ್ರನ್ ಆಫ್ ಅ ಹ್ಯಾಪಿ ಡೆತ್ ಅಂತ ಕರೆಯಲಾಗುತ್ತದೆ. ಸಾವಿನ ಅಂತಿಮ ಕ್ಷಣಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನು ಬಯಸುವುದು ನೆಮ್ಮದಿ ಮತ್ತು ಶಾಂತಿಯನ್ನು ಅಲ್ವಾ? ಅಂತಹ ಶಾಂತಿಯುತ ಮರಣವನ್ನು ಕರುಣಿಸುವಂತೆ ಪ್ರಾರ್ಥಿಸುವ ಪೋಷಕ ಇವರು. ಮತ್ತು ನೀವು ಆಗ್ಲೇ ಹೇಳಿದ ಹಾಗೆ 1870ರಲ್ಲಿ ಅವರನ್ನ ಸಾರ್ವತ್ರಿಕ ಚರ್ಚಿನ ಪೋಷಕ ಅಂತ ಘೋಷಿಸಲಾಯಿತು. ಇಲ್ಲಿ ನನಗೊಂದು ಸುಂದರವಾದ ವೈರುಧ್ಯ, ಅಂದ್ರೆ ಪ್ಯಾರಾಡಾಕ್ಸ್ ಕಾಣಿಸ್ತಾ ಇದೆ. ಏನದು? ಯಾವುದೇ ಅಧಿಕಾರ
ಹಣ ಪ್ರಭಾವಲಯವಿಲ್ಲದೆ ಕೇವಲ ತನ್ನ ಪುಟ್ಟ ಕುಟುಂಬವನ್ನು ರಕ್ಷಿಸಲು ಶುರುಮಾಡಿದ ಸಾಮಾನ್ಯ ಮರಗೆಲಸದವನು ಇಂದು ಜಾಗತಿಕ ಮಟ್ಟದ ಬೃಹತ್ ಸಂಸ್ಥೆಯ ಅಂದರೆ ಯೂನಿವರ್ಸಲ್ ಚರ್ಚ್ನ ಸಾಂಕೇತಿಕ ರಕ್ಷಕನಾಗಿ ಬೆಳೆದು ನಿಂತದ್ದು ನಿಜಕ್ಕೂ ವಿಸ್ಮಯಕಾರಿಯಾದ ಇತಿಹಾಸ. ಹೌದು, ಊಹಿಸಲು ಅಸಾಧ್ಯವಾದ ಬೆಳವಣಿಗೆ ಇದು. ಅಂದು ಅವರು ಕಾಪಾಡಿದ ಪುಟ್ಟ ಮಗುವೆ ಇಂದು ಬಿಲಿಯನ್ಗಟ್ಟಲೆ ಜನರ ನಂಬಿಕೆಯ ಕೇಂದ್ರ. ಅಂದ್ರೆ ಅಂದು ಅವರು ಕಾಪಾಡಿದ್ದು ಕೇವಲ ಒಂದು ಕುಟುಂಬವನ್ನಲ್ಲ, ಇಡೀ ಚರ್ಚಿನ ಭವಿಷ್ಯದ ಬೀಜವನ್ನು. ಕರಾರುವಾಕ್ಕಾದ ವಿಶ್ಲೇಷಣೆ. ಇದು ನಮ್ಮೆಲ್ಲರಿಗೂ ಅನ್ವಯವಾಗುವ ಒಂದು ದೊಡ್ಡ ಪಾಠ. ನಿಜವಾದ ಪ್ರಭಾವ ಬೀರಲು, ಇತಿಹಾಸದಲ್ಲಿ ಶಾಶ್ವತವಾದ ಹೆಜ್ಜೆಗುರುತು ಮೂಡಿಸಲು ನಾವು ಯಾವಾಗಲೂ ವೇದಿಕೆಯ ಮೇಲೆ ನಿಂತು ಭಾಷಣ ಮಾಡಬೇಕಿಲ್ಲ. ಖಂಡಿತ. ಕೇವಲ ನಮ್ಮ ಪ್ರಾಮಾಣಿಕ ಕೆಲಸ, ಮೌನವಾದ ನಿಸ್ವಾರ್ಥ ಸೇವೆ ಮತ್ತು ನಮ್ಮ ಕುಟುಂಬದ ಮೇಲಿನ ಅಚಲ ಪ್ರೀತಿಯೇ ಸಾಕು. ಜೋಸೆಫ್ ಅವರು ತಮ್ಮಗಾಗಿ ಏನನ್ನೂ ಕೇಳಲಿಲ್ಲ, ಯಾವ ಪ್ರಚಾರವನ್ನೂ ಬಯಸಲಿಲ್ಲ. ಆದರೆ ಇಂದು ನೋಡಿ, ವಿಶ್ವಾದ್ಯಂತ ಅಸಂಖ್ಯಾತ ದೇವಾಲಯಗಳು, ಆಸ್ಪತ್ರೆಗಳು ಅವರ ಹೆಸರಿನಲ್ಲಿವೆ. ನಿಜ. ಆಹಾ. ಪ್ಯಾಟ್ರೀಸ್ ಕಾರ್ಡಿಯಲ್ಲಿ ಉಲ್ಲೇಖಿಸಿರುವಂತೆ ಜಗತ್ತಿಗೆ ಈಗ ಪೋಷಕರ ಅಗತ್ಯವಿದೆ, ಯಜಮಾನರಲ್ಲ. ಅಧಿಕಾರ ಚಲಾಯಿಸಿ ದರ್ಪ ತೋರುವರಿಗಿಂತ ನೆರಳಿನಂತೆ ಜೊತೆಯಿದ್ದು ರಕ್ಷಿಸುವವರ ಅಗತ್ಯ ಈ ಸಮಾಜಕ್ಕಿದೆ. ಹೌದು. ಹೆಚ್ಚು ಮಾತನಾಡುವ ಬದಲು ನಾವು ಹೆಚ್ಚು ಕಾರ್ಯಪ್ರವೃತ್ತರಾಗಬೇಕು. ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ಒಂದು ಘನತೆಯಿದೆ ಅನ್ನೋದನ್ನ ಈ ಚರ್ಚೆ ನಮಗೆ ಬಹಳ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದೆ. ಈ ಎಲ್ಲ ಆಳವಾದ ವಿಶ್ಲೇಷಣೆಯ ನಂತರ ನಾವೆಲ್ಲರೂ ಒಂದು ವಿಷಯದ ಬಗ್ಗೆ ಆಳವಾಗಿ ಯೋಚಿಸಬೇಕು. ಯಾವ ವಿಷಯ? ಅಮೆರಿಕದ ಸ್ಯಾಂಟಾಫೆ ನಗರದ ಲೊರೆಟೊ ಚಾಪೆಲ್ನಲ್ಲಿರುವ ನಿಗೂಢ ಮೆಟ್ಟಿಲುಗಳ ಬಗ್ಗೆ ನೀವು ಕೇಳಿರ್ಬೋದು. ಓ, ಆ ಮಿರಕಲ್ ಸ್ಟೇರ್ಕೇಸ್ ಬಗ್ಗೆನಾ? ಹೌದು. 1878ರಲ್ಲಿ ಅಲ್ಲಿನ ಸನ್ಯಾಸಿನಿಯರು ತಮ್ಮ ಚಾಪೆಲ್ನ ಮೇಲಿನ ಮಹಡಿಗೆ ಹೋಗಲು ಮೆಟ್ಟಿಲುಗಳಿಲ್ಲದೆ ಪರದಾಡ್ತಿದ್ರು. ಸ್ಥಳಾವಕಾಶದ ಕೊರತೆಯಿಂದಾಗಿ ಯಾವ ಇಂಜಿನಿಯರ್ ಅಥವಾ ಬಡಗಿಯೂ ಅಲ್ಲಿ ಮೆಟ್ಟಿಲು ನಿರ್ಮಿಸಲು ಸಾಧ್ಯವಿಲ್ಲ ಅಂತ ಕೈಚೆಲ್ಲಿದ್ರು. ಆಮೇಲೇನಾಯ್ತು? ಆಗ ಆ ಸನ್ಯಾಸಿನಿಯರು ಸಂತ್ ಜೋಸೆಫ್ ಅವರಿಗೆ 9 ದಿನಗಳ ಕಾಲ ಸತತವಾಗಿ ಪ್ರಾರ್ಥನೆ ಸಲ್ಲಿಸಿದರು. 9ನೇ ದಿನ ಒಬ್ಬ ಅಪರಿಚಿತ ವಯಸ್ಸಾದ ವ್ಯಕ್ತಿ ಕೇವಲ ಒಂದು ಗರಗಸ, ಸುತ್ತಿಗೆ ಮತ್ತು ಮರದ ತುಂಡುಗಳೊಂದಿಗೆ ಅಲ್ಲಿಗೆ ಬಂದ. ಅರೆ! ಆತ ಯಾರಿಗೂ ತಿಳಿಯದಂತೆ ಯಾವುದೇ ಕಬ್ಬಿಣದ ಮೊಳೆಗಳಿಲ್ಲದೆ ಕೇವಲ ಮರದ ಗೂಟಗಳನ್ನು ಬಳಸಿ ಒಂದು ಅದ್ಭುತವಾದ ಸುರುಳಿ ಮೆಟ್ಟಿಲನ್ನು ನಿರ್ಮಿಸಿದ. ಅತೀ ದೊಡ್ಡ ಆಶ್ಚರ್ಯ ಏನೆಂದ್ರೆ ಆ 33 ಮೆಟ್ಟಿಲುಗಳಿಗೆ ಯಾವುದೇ ಮಧ್ಯದ ಆಧಾರಸ್ತಂಭವೇ ಇರಲಿಲ್ಲ. ವಾವ್! ಅದು ಭೌತಶಾಸ್ತ್ರದ ನಿಯಮಗಳನ್ನೇ ಮೀರಿ ನಿಂತಿದೆ. ಎಕ್ಸಾಕ್ಟ್ಲಿ. ಕೆಲಸ ಮುಗಿದ ತಕ್ಷಣ ಆತ ಕನಿಷ್ಠ ಪಕ್ಷ ತನ್ನ ಕೂಲಿಯನ್ನೂ ಪಡೆಯದೆ ಅಲ್ಲಿಂದ ಯಾರಿಗೂ ಹೇಳದೆ ಅದೃಶ್ಯನಾದ. ಆ ಮೆಟ್ಟಿಲುಗಳು ಇಂದಿಗೂ ಅಲ್ಲಿ ಭದ್ರವಾಗಿ ನಿಂತಿವೆ. ಯಾವುದೇ ಮಧ್ಯದ ಕಂಬವಿಲ್ಲದೆ ಕಣ್ಣಿಗೆ ಕಾಣದ ಯಾವುದೋ ಆಧಾರದ ಮೇಲೆ ಇಡೀ ಭಾರವನ್ನು ಹೊತ್ತು ನಿಂತಿರುವ ಆ ವಾಸ್ತುಶಿಲ್ಪದಂತೆಯೇ ಸಂತ್ ಜೋಸೆಫ್ ಅವರು ಯಾವುದೇ ಪ್ರಚಾರ, ಹೆಸರು ಅಥವಾ ಕೇಂದ್ರಬಿಂದುವಾಗುವ ಆಸೆಯಿಲ್ಲದೆ ಇಡೀ ಪವಿತ್ರ ಕುಟುಂಬವನ್ನು ತಮ್ಮ ಮೌನದ ಹೆಗಲ ಮೇಲೆ ಹಿಡಿದಿಟ್ಟುಕೊಂಡರು. ಎಂಥ ಅದ್ಭುತವಾದ ಹೋಲಿಕೆ ಇದು! ಹಾಗಾದರೆ ನಮ್ಮ ಪ್ರಸ್ತುತ ಬದುಕಿನಲ್ಲಿ ನಾವೊಮ್ಮೆ ಹಿಂತಿರುಗಿ ನೋಡೋಣ. ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ನಮಗೆ ಯಾವತ್ತೂ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳದೆ, ನಮ್ಮ ಏಳಿಗೆಗಾಗಿ ಬೆವಲು ಸುರಿಸ್ತಿರುವ, ನಮ್ಮ ಜೀವನವೆಂಬ ಕಟ್ಟಡವನ್ನು ಮೌನವಾಗಿ ಹಿಡಿದಿಟ್ಟುಕೊಂಡಿರುವ ಆ ಅಜ್ಞಾತ ಆಧಾರಸ್ತಂಭಗಳು ಯಾರು? ನಮ್ಮದೇ ಬದುಕಿನ ಆ ಕಾಣದ ಮೌನ ಶಕ್ತಿಗಳು ಯಾರು? ಒಮ್ಮೆ ಯೋಚಿಸಿ.